ಫ್ರೆಂಡ್ಸ್, ನಮ್ಮ ಪ್ರಕೃತಿನಲ್ಲಿ ಕೆಲವು ಅದ್ಭುತಗಳು ಜೀವನದಲ್ಲಿ ಒಮ್ಮೆ ಮಾತ್ರ ನೋಡೋದಕ್ಕೆ ಸಿಗ್ತದೆ. ಅಂತ ಅದ್ಭುತಗಳಲ್ಲಿ ಒಂದು ಸ್ಟ್ರೊಬೆಲಾಂಥಸ್ ಕುಂತಿಯಾನ, ಸಾಮಾನ್ಯವಾಗಿ ನೀಲಕುರಂಜಿ ಹೂವು ಅಂತ ಕರೀತಾರೆ. ಈ ಹೂವಿನ ವಿಶೇಷತೆ ಅಂತ ಅಂದ್ರೆ ಇದು ಪ್ರತಿ 12 ವರ್ಷಗಳಿಗೊಮ್ಮೆ ಮಾತ್ರ ಸಾಮೂಹಿಕವಾಗಿ ಅರಳೋದು. ಈ ಹೂವು ಅರಳಿದಾಗ ಸಂಪೂರ್ಣವಾಗಿ ಬೆಟ್ಟಗಳು ನೀಲಿ ಮತ್ತು ನೇರಳೆ ಬಣ್ಣದ ಹೊದಿಕೆಯನ್ನು ಹೊದ್ದು ಮಲಗದಂತೆ ಕಾಣಿಸ್ತದೆ. ಅದಕ್ಕೋಸ್ಕರನೇ ಕರ್ನಾಟಕ ಮತ್ತು ತಮಿಳುನಾಡು ಬೆಟ್ಟಗಳು ಸಂಧಿಸುವ ಸಾಲುಗಳನ್ನ ನೀಲಗಿರಿ ಪರ್ವತಗಳು ಅಂತಾನೆ ಕರೀತಾರೆ. ಈ ಅಪರೂಪದ ಸಸ್ಯ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ, ವಿಶೇಷವಾಗಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಶೋಲಾ ಕಾಡುಗಳಲ್ಲಿ ಬೆಳೆಯುವಂತದ್ದು. ಕರ್ನಾಟಕ ಅಂತ ಬಂದ್ರೆ ಕೊಡಗು, ಬಾಬಾ ಬುಡಂಗಿರಿ ಮತ್ತು ಕೆಲವು ಪರ್ವತ ಪ್ರದೇಶಗಳಲ್ಲಿ ಮಾತ್ರ ಅರಳೋದು. ಈ ಹೂವಿನ 250 ವಿವಿಧ ಜಾತಿಯಲ್ಲಿ ಕಂಡು ಬಂದ್ರು ಅದರ 46 ಜಾತಿಯ ಹೂವು ಭಾರತದಲ್ಲೇ ಕಂಡು ಬರೋದು ವಿಶೇಷ. ನೀಲಕುರಂಜಿ ಹೂವು ಸಾಮಾನ್ಯವಾಗಿ ಆಗಸ್ಟ್ ನಿಂದ ಅಕ್ಟೋಬರ್ ತಿಂಗಳವರೆಗೆ ಅರಳೋದು. ಈ ಸಸ್ಯ ಒಮ್ಮೆ ಹೂ ಬಿಟ್ಟು ಬೀಜಗಳನ್ನು ತಯಾರಿಸಿ ನಂತರ ಒಣಗಿ ಹೋಗ್ತದೆ. ಆ ಬೀಜಗಳಿಂದ ಹೊಸ ಗಿಡಗಳು ಮತ್ತೆ ಬೆಳಿಬೇಕು ಅಂತ ಅಂದ್ರೆ 12 ವರ್ಷಗಳನ್ನ ತಗೊಂಡು ನಂತರ ಹೂ ಬಿಡೋದು. ಇತ್ತೀಚೆಗೆ ಅಂತ ಅಂದ್ರೆ 2018ರಲ್ಲಿ ಈ ಹೂವು ಅರಳಿದ್ದು. ಮತ್ತೆ ನಾವು ಈ ಹೂವನ್ನ ಅರಳೋದನ್ನ ನೋಡಬೇಕು ಅಂತ ಅಂದ್ರೆ 2030ರವರೆಗೆ ಕಾಯ್ಬೇಕು. ಈ ಹೂವು ಪ್ರಕೃತಿಯ ಸೌಂದರ್ಯ ಮಾತ್ರ ಅಲ್ಲ, ಪರಿಸರದ ಆರೋಗ್ಯದ ಸಂಕೇತ ಅಂತ ಹೇಳ್ಬೇಕು. ಏಕೆ ಅಂತ ಅಂದ್ರೆ ಟೀ ಮತ್ತು ಕಾಫಿ ತೋಟಗಳ ವಿಸ್ತರಣೆ, ಅರಣ್ಯದ ನಾಶ, ಅತಿಯಾದ ಪ್ರವಾಸೋದ್ಯಮದಿಂದ ತನ್ನ ವಾಸಸ್ಥಾನವನ್ನು ಕಡಿಮೆ ಮಾಡಿಕೊಂಡಿದೆ. ಇದನ್ನ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅವರು ತಮ್ಮ ರೆಡ್ ಡೇಟಾ ಬುಕ್ ನಲ್ಲಿ ದಾಖಲಿಸಿ ಅಪಾಯದ ಅಂಚಿನಲ್ಲಿರುವ ಪ್ರಭೇದ ಅಂತ ಗುರುತಿಸಿದ್ದಾರೆ. ಹಾಗೂ ಸ್ಥಳೀಯ ಬುಡಕಟ್ಟು ಜನಾಂಗಗಳು ಹಿಂದೆ ಈ ಹೂವಿನ ಅರಳುವ ಚಕ್ರವನ್ನ ಆಧಾರವಾಗಿ ಇಟ್ಟುಕೊಂಡು ತಮ್ಮ ವಯಸ್ಸನ್ನು ಲೆಕ್ಕ ಹಾಕೊಳ್ತಾ ಇದ್ರು. ಹೀಗೆ ಪ್ರಕೃತಿ ನಮಗೆ ನೀಡಿರುವ ಅಪರೂಪದ ಉಡುಗೊರೆಯನ್ನು ಸಂರಕ್ಷಿಸೋದು ನಮ್ಮೆಲ್ಲರ ಜವಾಬ್ದಾರಿ. ನೀಲಕುರಂಜಿ ಹೂವು ನಮಗೆ ಪ್ರಕೃತಿಯ ಅದ್ಭುತ ಶಕ್ತಿ ಹಾಗೂ ಸೌಂದರ್ಯದ ನೆನಪನ್ನು ಮೂಡಿಸುತ್ತೆ. ಈ ಮಾಹಿತಿ ನಮಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಕನ್ನಡದ ಮಾಹಿತಿಗೆ ನಮ್ಮನ್ನು ಫಾಲೋ ಅಪ್ ಮಾಡಿ. ಧನ್ಯವಾದಗಳು.